ಗೆಣಸನ್ನ ಬಳಸಿ ನೀವು ಹೋಳಿಗೆ ಹಲ್ವಾ ಮತ್ತು ಗೆಣಸನ್ನ ಬೇಯಿಸ್ಕೊಂಡು ತಿನ್ನೋದು ಮಾಡಿರ್ತೀರಿ. ಆದರೆ ಇವತ್ತಿನ ದಿನ ಒಂದು ಸ್ಪೆಷಲ್ ರೆಸಿಪಿ ತೊಗೊಂಬಂದಿನಿ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಗೆಣಸಿನ ಕಾಯಿ ಹಾಲು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ ಮತ್ತು ಅಷ್ಟೇ ಈಸಿ ಆಗೈತಿ. ಗೆಣಸನ್ನ ಮೊದಲ ನಾನು ಒಂದು ಅರ್ಧ ಗಂಟೆವರೆಗೂ ನೆನೆಸಿಟ್ಕೊಂಡಿದ್ದೆ, ಅಂದರೆ ಮ್ಯಾಲಿಂದೆಲ್ಲ ಮಣ್ಣು ಹೋಗಿಬಿಡ್ತೈತಿ. ಆಮೇಲೆ ಸ್ವಚ್ಛಗೆ ತೊಳೆದು ಅವನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡು ಮತ್ತು ಬೇಯೋದಕ್ಕೆ ಇಡ್ತೀನಿ. ಕುಕ್ಕರ್ನಾಗ ಬೇಯಿಸಿದ್ರೆ ಭಾಳ ಮೆತ್ತಗೆ ಬೇಯ್ತವೆ. ಅದಕ್ಕೆ ಒಂದು ಪಾತ್ರೆ ಒಳಗೆ ನೀರು ಹಾಕಿ ಒಂದು ಹಳಕ್ಕೆ ಉಪ್ಪು ಹಾಕಿ ಇವನ್ನ ಬೇಯೋದಕ್ಕೆ ಇಡ್ತೀನಿ. 8ರಿಂದ 10 ನಿಮಿಷದೊಳಗೆ ಬೆಂದು ಬಿಡ್ತವೆ. ಸ್ವಲ್ಪ ಭಾಳ ಮೆತ್ತಗಾದ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ, ಮತ್ತು ಅದ್ರ ಸಲುವಾಗಿ ಒಂಚೂರು ಗಟ್ಟಿನೇ ಇರಬೇಕು. ಅದ್ರ ಸಲುವಾಗಿ ಕುಕ್ಕರ್ನಾಗ ಇಟ್ಟಿಲ್ಲ ನಾನು. ಈಗ ಒಂದು ಜಾರ್ಗೆ 1 ಕಪ್ನಷ್ಟು ಕಾಯಿ ತುರಿ, ಅರ್ಧ ಕಪ್ನಷ್ಟು ಬೆಲ್ಲ, 1-2 ಏಲಕ್ಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ನೀರು ಬದಲಾಗಿ ನೀವು ಹಾಲು ಕೂಡ ಹಾಕ್ಕೋಬೋದು. ಇಷ್ಟು ಮಾಡಿದರೆ ಸಾಕು ನೋಡ್ರಿ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈ ಕಡೆ ಗೆಣಸು ಬೆಂದವನ ಅಂತ ನೋಡ್ತೀನಿ. ಒಂದು ಚಾಕುನಿಂದ ಒಂದು ಚೂರಿಗೆ ನೋಡಿದಾಗ ಅದು ಬೆಂದೈತೆ ಇಲ್ಲ ಅಂತ ಗೊತ್ತಾಗ್ತೈತಿ. ಆಮೇಲೆ ಸಿಪ್ಪಿ ತೆಗಿಯೋಕೆ ಸುಲಭವಾಗಿ ಬರ್ತಿರ್ಬೇಕು, ಅಂದರೆ ಅದು ಬೆಂದೈತೆ ಅಂತ ಅರ್ಥ. ಇಷ್ಟ ಆದರೆ ಸಾಕು. ಈಗ ನಾನು ರುಬ್ಬಿರುವಂತಹ ಕಾಯಿ ಹಾಲನ್ನ ಒಂದು ಬಟ್ಲಿಗೆ ಹಾಕ್ಕೊಂಡೇನಿ. ಈ ಕಡೆ ಸ್ವಲ್ಪ ತಣ್ಣಗಾದ್ಮೇಲೆ ಈ ಗೆಣಸನ್ನ ಮ್ಯಾಲಿನ ಸಿಪ್ಪಿನ ಬಿಡಿಸ್ಕೊಂಡು ಗಾಲಿ ಥರ ಕಟ್ ಮಾಡ್ಕೊಳ್ತೀನಿ. ರೌಂಡ್ ಶೇಪ್ನೊಳಗೆ ಹಿಂಗೆ ಕಟ್ ಮಾಡ್ಕೋಬೇಕು. ಈ ಥರ ಮಾಡಿಟ್ಕೊಂಡು ಸರ್ವ್ ಮಾಡಿದ್ರೆ ಆಯ್ತು ನೋಡ್ರಿ. ಬಹಳ ಸಿಂಪಲ್ಲು. ಗೆಣಸನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಹಾಲು ಬೆಲ್ಲ ಹಾಕ್ಕೊಂಡು ಅದನ್ನ ಕಿವುಚಿ ತಿಂತಾರೆ. ಆದರೆ ಈ ಥರನೂ ಒಂದು ರೆಸಿಪಿ ಬಹಳ ಟೇಸ್ಟಿಯಾಗಿರ್ತೈತಿ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಕಾಯಿ ಹಾಲಿನ ಜೊತೆ ಗೆಣಸನ್ನ ತಿನ್ನೋದು ಒಂದು ಅದ್ಭುತವಾದಂತಹ ರುಚಿ ಅನ್ನಿಸ್ತೈತಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿರಿ. ಹೆಚ್ಚು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.